ಇವತ್ತು ಈ ತರಬೇತಿಯಲ್ಲಿ ಒಂದು ಓಶೋ ಕತೆ ನಾವು ಆ ಓಶೋ ಕತೆ ತಿಳ್ಕೊಳ್ಳೋಣ. ಅವರು ಓಶೋ ಕಥೆಗಳು ತುಂಬಾ ಇರ್ತವೆ. ಸೊ ಅದ್ಭುತವಾದ ಕಥೆಗಳು ಹೇಳ್ತಾ ಇರ್ತಾರೆ. ಒಂದು ಕತೆ ಏನಂದ್ರೆ, ಉಪನಿಷತ್ ಕಾಲದಲ್ಲಿ ಶ್ವೇತಕೇತು ಅಂತ ಒಂದು ಯುವಕ ಇರುತ್ತದೆ. ಶ್ವೇತಕೇತು ಅಂದ್ರೆ ಅವರು ಮಹರ್ಷಿನೇ. ಶ್ವೇತಕೇತ ಅಂದು ಒಂದು ಆ ಯುವಕನಿರುವಾಗ ಅವನ ಅವರ ತಂಡ್ರಿ ಅವರ ತಂದೆ ಅಂತ ಹೇಳಿ, ತಂದೆ ಫಾದರ್ ಉದ್ದಾಲಕ ಮಹರ್ಷಿ ಅವ್ರೇನ್ ಮಾಡ್ತಾರಂದ್ರೆ, ಇವ್ರನ್ನ ಒಂದು ಗುರುಗಳ ಹತ್ರ ಕಲಿಸ್ಬೇಕು ಅಂತ, ಗುರುಕುಲ ಕಲಿಸ್ಬೇಕಂತ. ನಮ್ಗೆಲ್ಲ ಗೊತ್ತಲ್ಲ, ಇಂದಿನ ಕಾಲದಲ್ಲಿ, ನಮ್ಮ ಪ್ರಾಚೀನ ಕಾಲದಲ್ಲಿ ಖಂಡಿತ ಗುರುಕುಲಗೆ ಕಲಿಸ್ತಾ ಇದ್ರು. ಎಲ್ಲಾರನ್ನೂ ಗುರುಕುಲಗೆ ಕಲಿಸೋದು. ಒಂದು 5 ವರ್ಷನೋ 10 ವರ್ಷ ಆದ್ಮೇಲೆ ಒಂದು 10 ವರ್ಷ ಕಾಲ ಗುರುಕುಲಲ್ಲಿ ಇರ್ತಾ ಇದ್ರು. 20 ವರ್ಷ ಆಗೋವರೆಗೂ ಗುರುಕುಲಲ್ಲೇ ಅವರ ವಿದ್ಯಾಭ್ಯಾಸ ಎಲ್ಲ ನಡೀತಾ ಇರ್ತದೆ. ಸೊ ಇವತ್ತಿನ ಈ ಕಥೆದಿಂದ ನಮ್ಗೆ ಬರುವಂತ ನೀತಿ ಅಂತಂದ್ರೆ, ಯಾವ ರೀತಿಯ ವಿದ್ಯಾಭ್ಯಾಸ ಬೇಕು ಈ ಲೋಕಕ್ಕೆ. ಈಗ ಈ ಕತೆ ಯಾವಾಗಲೂ ನಡೆದಿರ್ಬೋದು ಘಟನೆ. ಆದ್ರೆ ಈ ಕಥೆದ ನೀತಿ ಏನಿದೆಯಲ್ಲ, ಈ ಪ್ರಪಂಚಕ್ಕೆ ಬೇಕಾಗಿರುವಂತ ನೀತಿ ಅದು. ಆಯ್ತಾ? ಈಗಲೂ ಬೇಕಾಗಿರುವಂತ ನೀತಿ ನೋಡಿ. ಸೊ ಆ ರೀತಿಯಲ್ಲಿ, ಸೊ ಉದ್ದಾಲಕ ಅವರ ತಂದೆ ಏನ್ ಡಿಸೈಡ್ ಮಾಡ್ತಾನಂದ್ರೆ, ಈ ಶ್ವೇತಕೇತನು ಗುರುಕುಲ ಕಲಿಸ್ತಾನೆ. ಗುರುಕುಲಕ್ಕೂ ಕಲಿಸ್ಕೊಡ್ತಾರೆ. ಅಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಮಾಡಿಕೊಂಡು ಮತ್ತೆ ತಿರ್ಗಾ ನೀವು ಬನ್ನಿ ವಾಪಸ್ ಅಂತ ಹೇಳ್ಬಿಟ್ಟು ಕಲಿಸ್ತಾರೆ. ಅಲ್ಲಿಗೆ ಹೋದ್ಮೇಲೆ ಗುರುಗಳು ಅವ್ರಿಗೆ ಎಲ್ಲಾ ವಿದ್ಯಾಭ್ಯಾಸಗಳು ಕಲಿಸ್ಕೊಡ್ತಾರೆ. ಆಯ್ತಾ? ಸೊ ಎಲ್ಲಾ ವಿದ್ಯಾಭ್ಯಾಸ ಕಲಿಸ್ಕೊಡ್ತಾರೆ. ಕಲಿಸ್ಕೊಟ್ಟಿದ ಮೇಲೆ ಅಂದ್ರೆ, ಗುರುಗಳು ಏನೇನು ಹೇಳಿದ್ರೆ ಎಲ್ಲ ಸಮಗ್ರವಾಗಿ ತಿಳ್ಕೊಂತಾನೆ ಯಾರು, ಶ್ವೇತಕೇತ. ಸೊ ಸಮಗ್ರವಾಗಿ ತಿಳ್ಕೊಂಡ, ಮತ್ತೆ ಪಾಂಡಿತ್ಯವನ್ನು ಸಾಧಿಸಿದ. ಸೊ ಆವಾಗ ಗುರುಗಳು ಒಂದ್ ದಿವಸ ಕರೆಸಿ, ಆಯ್ತು ಬನ್ನಿ ಅಂತ ಹೇಳ್ಬಿಟ್ಟು, ನೀವು ಎಲ್ಲ ತಿಳ್ಕೊಂಡಿದ್ರ, ಇನ್ನು ವಾಪಸ್ ಹೋಗಿ ನಿಮ್ಮ ಮನೆಗೆ ಹೋಗಿ ಅಂತ ಹೇಳ್ತಾರೆ. ಆಯ್ತು, ಮನೆಗೂ ಬರ್ತಾ ಇರ್ತಾರೆ ಶ್ವೇತಕೇತು. ಬರುವಾಗ ಆಲ್ಮೋಸ್ಟ್ ಮನೆಗೆ ಹತ್ರ ಹತ್ರ ಬರುವಾಗ ತಂದೆ ನೋಡ್ತಾನೆ, ಒಂದು ವಿಂಡೋದಿಂದ ನೋಡ್ತಾನೆ, ಕಿಟಕಿಯಿಂದ ನೋಡುವಾಗ ಶ್ವೇತಕೇತಲ್ಲಿ ಒಂದು ಅಹಂಕಾರ ಹೆಚ್ಚಾಗಿ ನಾವು ಕಾಡ್ತದೆ. ಯಾವ ರೀತಿ ಅಂದ್ರೆ, ಅವ್ರು ನಡೆಯೋ ವಿಧಾನ, ಒಂದು ತಲೆ ಅನ್ನೋದು ಮೇಲೆ ಇಟ್ಕೊಂಡು ಒಂಥರ ನಡೆಯೋ ವಿಧಾನದಲ್ಲೇ ಅಹಂಕಾರ ಇವನಲ್ಲಿ ಹೆಚ್ಚಾಗಿದೆ. ಇವನಿಗೆ ಗರ್ವ ಅನ್ನೋದು ಹೋಗಿಲ್ಲ, ಅಹಂಕಾರ ಅನ್ನೋದು ಹೆಚ್ಚಾಗಿದೆ. ಇಷ್ಟು ತಿಳ್ಕೊಂಡು, ಇಷ್ಟೆಲ್ಲ ತಿಳ್ಕೊಂಡು ಅಂದ್ರೆ ಏನೇನು ಕಲಿಬೇಕೆಲ್ಲ ಕಲ್ಸ್ಕೊಂಡು ಬರ್ತಾ ಇದ್ದಾನಂದ್ರೆ, ಸೊ ಅವ್ರಿಗಿರುವಂತ ಆಸೆ ಏನು ಗೊತ್ತಾ? ಆ ಏನು ವಿದ್ಯೆಯನ್ನು ಕಲ್ಸ್ಕೊಂಡು ಇವನು ಮನೆಗೆ ಬರ್ತಾ ಇದ್ದಾನೋ, ಅದರಿಂದ ಅವನು ಈ ಅಹಂಕಾರ ಗರ್ವ ಹೆಚ್ಚು ಮಾಡ್ಕೋಬಾರ್ದು ಅಂತ ಇವರಲ್ಲಿರುವಂತ ಆಸೆ. ಅಂದ್ರೆ ಇವ್ರು ಇಟ್ಕೊಂಡಿರುವಂತ ಗುರಿ ಇದು. ಯಾರು? ಆ ತಂದೆ. ಸೊ ಯಾಕಂದ್ರೆ ಎಲ್ಲ ತಿಳ್ಕೊಂಡಿರೋರು ಜ್ಞಾನ ಹೆಚ್ಚು ಮಾಡ್ಕೊಂಡಿರೋರು ಈ ರೀತಿಯಲ್ಲಿ ಬಿಹೇವ್ ಮಾಡಲ್ಲ. ಆಯ್ತಾ? ಅಂತಿಮ ಜ್ಞಾನ ಯಾರು ತಿಳ್ಕೊಂತಾರೋ ಅವರಲ್ಲಿ ಗರ್ವ ಜೀರೋ, ಅಹಂಕಾರ ಜೀರೋ. ನೆನ್ಪಿಟ್ಕೊಳ್ಳಿ. ಆಯ್ತಾ? ಸೊ ಈ ರೀತಿ ಸ್ಥಿತಿಯಲ್ಲಿ ತಂದೆ ಆ ಮಗನನ್ನು ನೋಡ್ಬೇಕಂತ ಆಶಿತ್ತು. ಅವನು ಒಳಗಡೆ ಬರ್ತಾನೆ, ಮನೆ ಒಳಗಡೆ ತಂದೆ ನೋಡ್ತಾನೆ. ತಂದೆ ನಿರಾಶೆಯಲ್ಲಿರ್ತಾನೆ. ಏನ್ಕಪ್ಪ ನಿರಾಶವಾಗಿದ್ದೀನಿ ನೀವು? ನಾನು ಇಷ್ಟೆಲ್ಲ ತಿಳ್ಕೊಂಡು ಅದ್ಭುತವಾದ ಜ್ಞಾನ ಪಡ್ಕೊಂಡು ನಾನು ಮನೆಗೆ ಬಂದ್ರೆ ನೀವು ಯಾಕೆ ಈ ತರ ಇದೆ ಅಂತ ಒಂಥರ ಕೇಳ್ತಾನೆ. ಓಕೆ. ಸೊ ನಾನು ಎಲ್ಲಾ ಕಡೆ ಇಡೀ ಏನಾಯ್ತು ಗೊತ್ತಾ, ಇವರು ಶ್ವೇತಕೇತುವನ್ನು ಪ್ರಪಂಚ ಅಂದ್ರೆ ಇರುವಂತ ರಾಜ್ಯ ಎಲ್ಲ ಗುರುತಿಸಿದೆ. ಅವರ ಸ್ಕಿಲ್ಸ್ ಎಲ್ಲ, ಅವರಲ್ಲಿರುವಂತ ಜ್ಞಾನವನ್ನು ಆ ಗುರುಕುಲ ಇರುವಾಗನೇ ಅವನು ಪ್ರದರ್ಶನ ಮಾಡ್ತಾ ಇದ್ದ ಅಲ್ಲಿ ಇಲ್ಲಿ. ಸೊ ಎಲ್ಲ ಆ ರಾಜ್ಯ ಎಲ್ಲ ಅವರ ಆ ಜ್ಞಾನವನ್ನು ಗುರುತಿಸಿದೆ. ಎಲ್ಲರೂ ಅವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ. ಆದ್ರೆ ತಂದೆ ನೋಡಿದ್ರೆ ದುಃಖದಲ್ಲಿದ್ದಾನೆ. ಅವ್ರು ನೋಡಿ ಅವ್ರು ನೋಡಿ ಆನಂದ ಪಡ್ತಾ ಇಲ್ಲ, ದುಃಖದಲ್ಲಿದ್ದಾನೆ. ಸೊ ಇಷ್ಟೆಲ್ಲ ಆಗ್ತಾ ಇದ್ರೆ ಯಾಕೆ ಈ ತರ ಇದೆಯೋ ಅಂತ ಅವ್ರು ಕೇಳಿದ್ರೆ, ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ, ಆ ಪ್ರಶ್ನೆಗೆ ಉತ್ತರ ಕೊಡಿ ಅಂತ ಹೇಳ್ತಾನೆ. ಸೊ ನೀವು ಏನು ತಿಳ್ಕೊಂಡ್ರೆ ಇನ್ನು ಏನು ತಿಳ್ಕೊಂಡೋದು ಇಲ್ಲ ಅಂತ ಅದನ್ನು ತಿಳ್ಕೊಂಡು ಬಂದಿದೆಯಾ ಅಂತ ಹೇಳ್ತಾನೆ. ನೀವು ಏನು ಗ್ರಹಿಸಿದ್ರೆ ಈ ಬಾಧಗಳೆಲ್ಲ ಮಾಯ ಆಗ್ತವೋ ಅದು ತಿಳ್ಕೊಂಡಿದ್ರಾ? ನೀವು ಏನು ತಿಳ್ಕೊಂಡಿದ್ರೆ ನಿಮ್ಮಲ್ಲಿರುವಂತ ಅಹಂಕಾರ ಗರ್ವ ಜೀರೋ ಆಗತ್ತೆ, ಆ ತಿಳ್ಕೊಂಡು ಬಂದಿದೆಯಾ ನೀವು ಅಂತ ಹೇಳ್ತಾನೆ. ಯಾವುದು ಬೋಧನೆ ಮಾಡಕ್ ಆಗಲ್ಲೋ ಆದ್ರೂ ತಿಳ್ಕೊಂಡು ನೀವು ಬಂದಿದೀಯಾ ಅಂತ ಹೇಳ್ತಾನೆ. ಅದು ಅಭ್ಯಾಸ ಮಾಡ್ಕೊಂಡು ಬಂದಿದೆಯಾ ಅಂತ ಹೇಳ್ತಾನೆ. ಶ್ವೇತಕೇತು ಒಂಥರ ದಿಗಾಲಾಗ್ತಾನೆ. ಹ ಸೊ ಆ ರೀತಿಯಲ್ಲಿ ಅಂದ್ರೆ ಅವ್ರು ಹೇಳೋದು ಅಂದ್ರೆ, ನೀವು ಏನ್ ತಿಳ್ಕೊಂಡ್ರೆ ಅಂದ್ರೆ ಇನ್ನು ಏನು ಬೋಧಿಸಕ್ಕೂ ಸಾಧ್ಯವಾಗಲ್ಲೋ ಅಂತ ಬೋಧನವನ್ನು ತಿಳ್ಕೊಂಡು ಬರಬೇಕು ಅಂತ. ಮತ್ತೆ ನೀವು ನಿಮ್ಮ ಗುರು ಹತ್ರ ಹೋಗಿ ಇದು ಕೇಳಿ, ಓಕೆ ಅಂತ ಹೇಳ್ತಾನೆ. ಆದ್ರೆ
ಈ ಯಾವುದು ಅಂದ್ರೆ ನೋಡಿ, ಆ, ಅವರ ಅವಾಗ ಕೇಳ್ತಾನೆ ತಂದೆನು, ಆ, ಆ, ಅಪ್ಪ ಈಗ ಇಂಥ ಜ್ಞಾನವನ್ನು ಬೋಧಿಸಕ್ಕೆ ಸಾಧ್ಯವಾಗಂತ ನೀವು ಹೇಳ್ತೀರಾ, ಮತ್ತೆ ಯಾರು ಬೋಧನೆ ಮಾಡ್ತಾರೆ? ಯಾವ ವಿದ್ಯೆಯನ್ನು ಬೋಧಿಸಕ್ಕೆ ಸಾಧ್ಯವಿದೆಯೋ ಸಾಧ್ಯವಿಲ್ಲೋ ಆ ವಿದ್ಯೆಯನ್ನು ಕಲ್ಸ್ಕೊಂಡು ಬಂದಿದ್ಯಾ ಅಂತ ನೀವು ಕೇಳ್ತೀಯಾ? ಬಟ್ ಆ ವಿದ್ಯೆಯನ್ನು ಬೋಧಿಸೋರು ಯಾರು ನನಗೆ ಅಂತಂದ್ರೆ ಇವ್ರು ಹೇಳ್ತಾರೆ, ಅದೇ ಗುರುಕಲಾ, ಒಂದು ಗುರುವಿನ ಕಲಾ ಅದು, ನೀವು ಹೋಗಿ ಕೇಳಿ ಫಸ್ಟು ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳ್ಬಿಟ್ಟು ತಂದೆ ಹೇಳಿದ ಪ್ರಕಾರ ಮತ್ತೆ ತಿರ್ಗಾ ಗುರು ಹತ್ರ ಬರ್ತಾನೆ. ಗುರು ಪಾದಗಳು ನಮಸ್ಕಾರ ಮಾಡಿ, ರೈಟ್. ಸೊ ಗುರು ಹತ್ರ ಬರ್ತಾನೆ, ಗುರು ಪಾದಗಳು ನಮಸ್ಕಾರ ಮಾಡಿ ಗುರುವನ್ನು ಕೇಳ್ತಾನೆ. ಸೊ ನನ್ನ ತಂದೆ ಮತ್ತೆ ವಾಪಸ್ ಹೋಗಕ್ಕೆ ಹೇಳಿದ್ದಾನೆ, ಅದಕ್ಕೆ ಬಂದಿದ್ದೀನಿ, ಆಯ್ತಾ. ಸೊ ಏನಂತಂದ್ರೆ ನನ್ನ ತಂದೆ ಹೇಳಿದ್ದಾನೆ, ನೀವು ಮತ್ತೆ ಹೋಗಿ ಏನು ಅಂದ್ರೆ ಅಂದ್ರೆ ಇನ್ನು ಏನು ಬೋಧನೆ ಮಾಡಕ್ಕಿಲ್ಲ ಅಂತ, ಅಂದ್ರೆ ಮುಂದೆ ಇನ್ನು ಏನು ಇಲ್ಲ ತಿಳ್ಕೊಂಡೋದು ಅಂಥದ್ದು, ಆ ವಿದ್ಯೆಯನ್ನು ತಿಳ್ಕೊಂಡು ಬರಕ್ಕೆ ಹೇಳಿದ್ದಾರೆ ನನ್ನ ತಂದೆ ನಿಮ್ಮ ಹತ್ರ ಬಂದು ಅಂತ ಹೇಳ್ತಾರೆ. ಸೊ ಅಂದ್ರೆ ಅವಾಗ ಗುರುನ್ ಹೇಳ್ತಾನೆ, ನೀವು ಯಾಕೆ ನನಗೆ ಬೋಧನೆ ಮಾಡಿಲ್ಲ, ಅಂತ ಬೋಧನೆ ಯಾಕೆ ಮಾಡಿಲ್ಲ ನಾವು ನೀವು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಹೇಳ್ತಾರೆ, ನೀವು ಕೇಳಿಲ್ಲ, ನಾನು ಯಾರಾದ್ರೂ ಕೇಳ್ದಿರೆ ಅಂತ ಬೋಧನೆ ನಾವು ಮಾಡೋದು, ನೀವು ಕೇಳಿಲ್ಲ ಅಂತ ಹೇಳ್ಬಿಟ್ಟು ಅಂತ ಬೋಧನೆ ನಾನು ಮಾಡಕ್ ಹೋಗಿಲ್ಲ ನಿಮ್ಗೆ ಅಂತ ಹೇಳ್ತಾನೆ. ಆಯ್ತಂತ ಹೇಳ್ಬಿಟ್ಟು ಸೊ ಅವರು, ಸರಿ ನಿಮ್ಗೆ ಇದರಲ್ಲಿ ನಾನು ಬೋಧನೆ ಮಾಡ್ತೀನಿ, ಆದ್ರೆ ಈ ಬೋಧನೆ ತುಂಬಾ ಸುನ್ನಿತವಾಗಿರತ್ತೆ, ಈ ವಿದ್ಯೆ ತುಂಬಾ ಸುನ್ನಿತವಾಗಿರತ್ತೆ, ನಿಮ್ಗೆ ಪರೋಕ್ಷವಾಗಿ ನಾನು ಸಹಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಒಂದು ಕೆಲಸ ಮಾಡಿ, ನಮ್ಮ ಗುರುಕುಲದಲ್ಲಿ 400 ಹಸುಗಳಿದೆ, ಇದನ್ನ ತಗೊಂಡು ಇದೆಲ್ಲ ಕರ್ಕೊಂಡು ನೀವು ಅರಣ್ಯಕ್ಕೆ ಹೋಗಿ ಅದು ಅರಣ್ಯಕ್ಕೆ ಅದು ಕರ್ಕೊಂಡು ಹೋಗಿ ಅಲ್ಲಿ ಮೇಯಿಸೋದಾಗ್ಲಿ ಎಲ್ಲ ಅಲ್ಲೇ ನೀವು ಅರಣ್ಯದಲ್ಲಿ ಇರಬೇಕು. ಎಷ್ಟುವರೆಗೆ ಅಂದ್ರೆ ಈ ಹಸುಗಳು ಒಂದು 1000 ಹಸುಗಳು ಆಗೋವರೆಗೂ ನೀವು ಅಲ್ಲೇ ಇರಬೇಕು ಅಂತ ಹೇಳ್ತಾರೆ. ಅಲ್ಲಿ ಮೌನವಾಗಿರಬೇಕು, ಯಾವುದೇ ನಿಮ್ಮ ಭಾಷೆ ಏನಿದೆಯೋ ಆ ಭಾಷೆ ಅವ್ರಿಗೆ ಅರ್ಥ ಆಗಲ್ಲ, ನಿಶ್ಶಬ್ದವಾಗಿರ್ಬೇಕಾಗತ್ತೆ. ಆ ರೀತಿಯಲ್ಲಿ ನೀವು ಅಲ್ಲಿ ಮೌನದಲ್ಲಿ ಇರಬೇಕು. ಅಲ್ಲಿರುವಂಥ ಆ ಹಸುಗಳು ಮತ್ತೆ ಮರಗಳು ಮತ್ತೆ ಆ ಕಲ್ಲುಗಳು ಆ ಜೊತೆಗೆ ನೀವು ಇರಬೇಕಾಗತ್ತೆ. ಈ ಮಾನವ ಪ್ರಪಂಚವನ್ನು ಪೂರ್ತಿ ನೀವು ಮರಿಬೇಕಾಗತ್ತೆ. ನಿಮ್ಮ ಮನಸ್ಸು ಮಾನವ ಪ್ರಪಂಚದಲ್ಲಿ ಏನಾಗತ್ತೆ ರೀ, ಮಾನವ ಪ್ರಪಂಚದಲ್ಲಿ ಮನಸ್ಸಿಗೆ ಹೊಸ ಹೊಸ ಅಂಶಗಳು ಸಿಗತ್ತೆ, ದಿನ ದಿನ ಕಲರ್ಫುಲ್ ಸಿಗತ್ತೆ, ಹೌದಾ? ಅದಕ್ಕೆ ಅಲ್ಲ ನಮ್ಮ ಮನಸ್ಸು ಏನಂದ್ರೆ ಒಂಥರ ಉಲ್ಲಾಸವಾಗಿರುತ್ತೆ. ಬೆಳಗ್ಗೆ ಒಂದು ವಿಷಯ, ಸಾಯಂಕಾಲ ಒಂದು ವಿಷಯ, ಮಧ್ಯಾಹ್ನ ಒಂದು ವಿಷಯ, ಏನೇನೋ ಬರ್ತಾ ಇರ್ತವೆ. ಆದ್ರೆ ಎಷ್ಟು ಉಲ್ಲಾಸ ಅಂದ್ರೆ ದಿನ ದಿನ ಹೊಸ ಹೊಸ ವಿಷಯಗಳು ನಮ್ಗೆ ಬರ್ತಾ ಇರ್ತಾವಲ್ಲ ಜೀವನದಲ್ಲಿ. ಅವಾಗ ಮನಸ್ಸು ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರ್ತದೆ, ಮನಸ್ಸು ನಿಲ್ಸೋದಾಗಲ್ಲ. ಅದಕ್ಕೆ ನಾವು ಧ್ಯಾನದಲ್ಲಿ ಕೂತ್ಕೊಂಡ್ರು ಧ್ಯಾನ ಎಲ್ಲರಿಗೂ ಚೆನ್ನಾಗ್ ಆಗಲ್ಲ. ಯಾಕಂದ್ರೆ ಮನಸ್ಸಲ್ಲಿ ಎಷ್ಟೋ ಯೋಚನೆಗಳು ಬಂದು ಹೋಗಿರ್ತವೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಏನೇನ್ ಮಾಡಿರ್ತೀವೋ ನಮಗೆ ಗೊತ್ತಿಲ್ಲ, ಏನೇನ್ ಬಂದಿರ್ತವೋ ಹೋಗಿರ್ತಾವೋ. ಅದಕ್ಕೆ ಮನಸ್ಸು ಹೆಚ್ಚಾಗಿ ತೊಡಗಿಸ್ಕೊಂಡಿರ್ತೀವಲ್ಲ ಈ ಪ್ರಪಂಚ ಈ ಪ್ರಾಪಂಚಿಕದಲ್ಲಿ, ಅವಾಗ ಅದು ಅಷ್ಟು ನಿಲ್ಲಿಸೋದು ಅಷ್ಟು ಈಸಿ ಅಲ್ಲ. ಅದಕ್ಕೆ ಪ್ರಯತ್ನ ಪೂರ್ವಕವಾಗಿ ನಾವು ಒಂದು ಶ್ವಾಸದ ಮೇಲೆ ಗಮನ ಪ್ರಕ್ರಿಯೆಯನ್ನು ಕೊನಸಾಗಿಸಿ ನಾವು ಧ್ಯಾನ ಸ್ಥಿತಿಗೆ ಹೋಗ್ತೀವಿ. ಆ ರೀತಿಯಲ್ಲಿ ಇವ್ರು ಹೇಳ್ತಾರೆ, ನೋಡಿ ನಿಮ್ಮ ಮನಸ್ಸಿಗೆ ಎಷ್ಟು ಆಹಾರ ದೊರಕ್ತಾ ಇರ್ತದೋ ಅವಾಗ ಮನಸ್ಸು ನಿಲ್ಲಿಸೋದು ಸಾಧ್ಯವಿಲ್ಲ. ಮನಸ್ಸು ವಿಧ ವಿಧ ರೀತಿಯಲ್ಲಿ ಹೋಗ್ತಾ ಇರ್ತದೆ. ಅಲ್ಲಿ ಹೋಗಿ ಅಲ್ಲಿ ಹೋಗಿ ಈ ಹಸುಗಳು, ಆ ಪರ್ವತಗಳು, ಆ ಆ ಅರಣ್ಯಲ್ಲಿ ತಿರುಗ್ತಾ ನೀವು ಒಂಟಿಯಾಗಿದ್ದು ಅಲ್ಲಿ ಯಾರು ಮಾತಾಡಕ್ಕೆ ಯಾರಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಇದ್ರೆ ಆವಾಗ ಖಂಡಿತ ನಿಮಗೆ ಆ ಮನಸ್ಸನ್ನು ನೀವು ಶೂನ್ಯ ಮಾಡ್ಕೋಬಹುದು. ನೀವು ಆ ಅನುಭವಕ್ಕೋಸ್ಕರ ಇವರು ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವರು ಹೋಗ್ತಾರೆ, ಹೋಗಿ ಅಲ್ಲಿ ಇರ್ತಾರೆ. ಆಲ್ಮೋಸ್ಟ್ ಲೈಕ್ ಅಲ್ಲಿ ಹೋದ್ಮೇಲೆ ನಿಮ್ಗೆ ಗೊತ್ತಲ್ಲ. ಸೊ ಆದ್ರೆ ಮನಸ್ಸಂತೂ ತುಂಬಾ ಚಂಚಲವಿತ್ತು ಅವರಿಗೆ. ಸ್ವಲ್ಪ ದಿವಸದಲ್ಲಿ ತುಂಬಾ ಚಂಚಲವಾಗಿ ಮನಸ್ಸು ಆ ಕಡೆ ಈ ಕಡೆ ಓಡಾಡೋದು, ತುಂಬಾ ಚಂಚಲವಾಗೋದು, ಇದೆಲ್ಲ ಮಾಡ್ತಾ ಇರ್ತದೆ ಅಲ್ವಾ? ಸೊ ಈ ಏನಾಗತ್ತಂದ್ರೆ ಆಲೋಚನೆಗಳು ಆಲೋಚನೆಗಳು ಹೆಚ್ಚೆಚ್ಚು ಬರ್ತಾ ಇದ್ರೆ ಅದೇ ಮತ್ತೆ ರಿಪೀಟ್ ಆಗ್ತಾ ಇರ್ತದೆ, ದಿನನಿತ್ಯ ಅದೇ ರನ್ ಆಗ್ತಾ ಇರ್ತದೆ. ಅಲ್ಲಿ ಇಲ್ಲೇನಾಗಿದೆ, ಏನು ಆಲೋಚನೆಗಳಿಲ್ಲ, ಯಾರು ಮಾತಾಡೋರಿಲ್ಲ, ಹೊಸ ವಿಷಯದಲ್ಲಿ ಕಲ್ಕೊಂಡಕ್ಕೂ ಹೊಸ ವಿಷಯದಲ್ಲಿ ಚರ್ಚೆ ಮಾಡೋಕ್ಕಿಲ್ಲ. ಆವಾಗ ಏನಾಗುತ್ತೆ, ಮನಸ್ಸು ಅನ್ನೋದು ನಿಧಾನವಾಗಿ ಅಲ್ಲಿ ಏನು ಯೋಚನೆ ಮಾಡೋಕೆ ಇಲ್ಲ ಅವ್ರಿಗೆ. ಅವಾಗ ಮನಸ್ಸು ಶೂನ್ಯ ಆಗ್ತಾ ಬರ್ತದೆ. ಶೂನ್ಯ ಆಗ್ತಾ ಬಂತು. ಆಮೇಲೆ ಅಲ್ಲಿ ಸುತ್ತು ಓಡಾಡೋದಾಗ್ಲಿ, ನದಿ ಪಕ್ಕದಲ್ಲಿ ಮಲ್ಕೊಳ್ಳೋದಾಗ್ಲಿ, ಆ ನೀರನ್ನು ನೋಡ್ತಾ ಇರೋದಾಗ್ಲಿ, ಇನ್ನೇನಿರ್ತದೆ ಹೊಸ ಆಲೋಚನೆಗಳಲ್ಲಿ? ಏನೂ ಇಲ್ಲ. ಆ ಅವಕಾಶನೇ ಅವ್ರಿಗೆ ಅಲ್ಲಿ ಸಿಕ್ಕಿಲ್ಲ. ಸೊ ಆ ರೀತಿಯಲ್ಲಿರುವಾಗ ಏನಾಗತ್ತೆ, ಆಟೋಮೆಟಿಕ್ ಆಗಿ ಅಲ್ಲಿ ನೋಡಿ, ಈ ಪಕ್ಷಿಗಳು, ಈ ಹಸುಗಳು ಅವ್ರಿಗೇನು ಗೌರವ ಕೊಡ್ತಾವ? ಏನ್ ಗೌರವ ಕೊಡಲ್ಲ.
ಸೊ ಅವ್ರನ್ನ ಗೌರವಿಸೋದು ಅವ್ರಿಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ಒಂದು ಪಕ್ಷಿ ಬಂದ್ಬಿಟ್ಟು ಅವ್ರ ಪಕ್ಕದಲ್ಲಿ ಕೂತ್ಕೊಂಡ್ರು, ಇವನು ದೊಡ್ಡ ಒಂದು ವ್ಯಕ್ತಿ, ತುಂಬಾ ಜ್ಞಾನ ಪಡ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಅದು ಗೌರವ ಕೊಡ್ತದ? ಏನು ಗೌರವ ಕೊಡಲ್ಲ, ಯಾರು ಗೌರವ ಕೊಡೋರಿಲ್ಲ, ಇವನು ಈಸ್ಕೊಡೋಕ್ಕೂ ಇಲ್ಲ. ಅಂತ ಸ್ಥಿತಿಯಲ್ಲಿ ಅವನ ಅಹಂಕಾರ, ಗರ್ವ ಅನ್ನೋದು ಪೂರ್ತಿ ಕರಗ್ತಾ ಬಂತು. ಪೂರ್ತಿ ಕರಗ್ತಾ ಬಂತು. ಆ ಅಹಂಕಾರ ಅಲ್ಲಿ ಕೆಲಸ ಮಾಡೋದಿಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತು, ಆ ಹಸುಗಳ ಮುಂದೆ ಅಹಂಕಾರ ಪ್ರದರ್ಶಿಸಿದ್ರು ಏನು ಪ್ರಯೋಜನ ಇಲ್ಲ. ಎಷ್ಟು ಜ್ಞಾನ ಇದ್ರೂ, ಅಷ್ಟು ಜ್ಞಾನ ಪ್ರದರ್ಶಿಸಿದ್ರು ಯಾರು ತಿಳ್ಕೊಂಡವರಿಲ್ಲ, ಅದ್ರ ಬಗ್ಗೆ ಗಮನ ಕೊಡೋಕ್ಕೂ ಯಾರಿಲ್ಲ ಅಲ್ಲಿ. ಆಯ್ತಾ? ಸೊ ಆ ರೀತಿಯಲ್ಲಿ ಅವನು ಸುಮಾರು ವರ್ಷಗಳು ಆ, ಅಲ್ಲಿ ವಾಸ ಮಾಡಿದ್ದಾನೆ. ನಿಶ್ಶಬ್ದವಾಗಿ ಮನಸ್ಸು ಕರಗೋಯ್ತು. ಓಕೆ. ಇನ್ನು ಮತ್ತೆ ತಿರ್ಗಾ ತಿರ್ಗಾ ಈ 1000 ಹಸುಗಳಾದ್ಮೇಲೆ ವಾಪಸ್ ಹೋಗ್ಬೇಕಲ್ಲ. ಅವಾಗಲೇ ಆಲ್ಮೋಸ್ಟ್ ಆಗ್ತಾ ಇತ್ತು, 1000 ಹಸುಗಳು ಆಗ್ತಾ ಇತ್ತು. ಆದ್ರೆ ಇವನ್ನೆಲ್ಲ ಮರ್ತೋಗಿದ್ದಾನೆ. ಆ ಮನಸ್ಸು ನಿಶ್ಶಬ್ದ ಆಯಿತು. ಇನ್ನು ಮರ್ತೋಗಿದ್ದಾನೆ. ಯಾಕೆಂದ್ರೆ ಯಾವಾಗ ಯಾವಾಗ ತಿರ್ಗಾ ಮತ್ತೆ ವಾಪಸ್ ಹೋಗ್ಬೇಕಂತನೂ ಮರ್ತೋಗಿದ್ದಾನೆ ನೋಡಿ. ಸೊ ಮತ್ತೆ ಆಲೋಚನೆ ಯಾವುದೂ ಬಂದೇ ಇಲ್ಲ. ಗತ ಗತ ಅನ್ನೋದು ಪೂರ್ತಿ ಅದೃಶ್ಯವಾಯಿತು. ಈ ಯಾವಾಗ ಗತ ಅನ್ನೋದು ಅದೃಶ್ಯ ಆಗುತ್ತೋ ಭವಿಷ್ಯತ್ತು ಇರಲ್ಲ ಸ್ನೇಹಿತರೆ. ಏನಂದ್ರೆ ಗತವನ್ನು ನಾವು ಬಿಡುವಾಗ ಏನಾಗತ್ತೆ, ಭವಿಷ್ಯತ್ತು ಅದೃಶ್ಯವಾಗತ್ತೆ ಅಲ್ವಾ? ಸೊ ಯಾವಾಗಲೂ ನೆನಪಿಟ್ಕೊಳ್ಳಿ. ಸೊ ಭವಿಷ್ಯತ್ ಅನ್ನೋದು ಗತ ಅನ್ನೋದು ಅಂದ್ರೆ ಪಾಸ್ಟ್ನ ಒಂದು ಪ್ರದರ್ಶನವೇ ಭವಿಷ್ಯತ್ತು ಅಲ್ವಾ? ಭವಿಷ್ಯತ್ ಅನ್ನೋದು ಗತ ಅಂದ್ರೆ ಆಲ್ ದಿ ಫ್ಯೂಚರ್ ಡಿಪೆಂಡ್ಸ್ ಅಪಾನ್ ದ ಪಾಸ್ಟ್ ಅಲ್ವಾ? ದಿ ಫ್ಯೂಚರ್ ವಿಲ್ ಜನರೇಟ್ ಫ್ರಮ್ ಪಾಸ್ಟ್ ಓನ್ಲಿ. ಓಕೆ. ಅದಕ್ಕೆ ಏನಾಗತ್ತಂದ್ರೆ ಗತವನ್ನೇ ಇವನು ಮರೆಯುವಾಗ ಇನ್ನು ಭವಿಷ್ಯತ್ ಅನ್ನೋದು ಇವನಿಗೆ ಅವ್ರಿಗೆ ಯಾವುದೇ ನೆನಪಿಲ್ಲ. ಅದು ಅವ್ರಿಗೆ ಯಾವ ರೀತಿಯಲ್ಲಿ ಸಂಬಂಧ ಆಗಿಲ್ಲ. ಆ ರೀತಿ ಇರುವಾಗ ಸೊ ಗುರು ಹೇಳಿರೋದನ್ನು ಮರೆತು ಬಿಟ್ಟಿದ್ದಾನೆ. ಸೊ ಯಾಕಂದ್ರೆ ಆ, ಯಾವಾಗ ತಿರ್ಗಾ ನಾವು ವಾಪಸ್ ಹೋಗ್ಬೇಕಂತೂ ಮರ್ತು ಬಿಟ್ಟಿದ್ದಾನೆ. ಅವನು ಎಲ್ಲಿದ್ದಾನೆ, ಏನಿಲ್ಲ, ಎಲ್ಲಿದ್ದಾನೆ, ಹೆಂಗಿದ್ದಾನೆ ಅಂತಂದ್ರೂ ಒಂದು ರೀತಿಯಲ್ಲಿ ಪೂರ್ತಿ ಮರೆತಿದ್ದಾನೆ. ಒಂಥರ ಜಂತು ತರ ತಯಾರಾಗಿದ್ದಾನೆ. ಅಂದ್ರೆ ಆ ಎಲ್ಲಾ ಪಶುಗಳಿದೆಲ್ಲ, ಪಶುಗಳು ಒಂದು ಹಸು ತರ ಇವರು ತಯಾರಾಗಿದ್ದಾನೆ. ಓಕೆ. ಸೊ ಒಂದು ಹಸು ತರ ಇವರು ತಯಾರಾಗಿದ್ದಾನೆ. ಸೊ ಈಗ ಹಸುಗಳು 1000 ಆಯ್ತು. ಗುಂಪು ಜಾಸ್ತಿ ಆಯ್ತು. ಆ ಹಸುಗಳ ಮಧ್ಯೆ ಒಂದು ಅಸಹನ ಸ್ಟಾರ್ಟ್ ಆಗಿದೆ. ಅವಾಗ ಅವೆಲ್ಲ ಕಾದು ನೋಡ್ತಾ ಇದ್ವಿ, ಯಾವಾಗ ಶ್ವೇತಕೇತು ನಮ್ಮೆಲ್ಲ ಕರ್ಕೊಂಡು ಮತ್ತೆ ಗುರುಕುಲಕ್ಕೆ ಹೋಗ್ತಾನೆ ಅಂತ. ಇವರು ಪೂರ್ತಿ ಮರ್ತು ಬಿಟ್ಟಿದ್ದಾನೆ. ಆಯ್ತಾ? ಈ ತರ ತುಂಬಾ ಕಾಲ ಕಳೆದೋಯ್ತು. ಅವಾಗ ಏನಾಯ್ತು, ಈ ಹಸುಗಳೆಲ್ಲ ಸೇರ್ಕೊಂಡು ಆ ಅಲ್ಲಿ ಹೋಗ್ತವೆ. ಶ್ವೇತಕೇತು ಹತ್ರ ಹೋಗಿ ಆ ಹೇಳ್ತವೆ, ಈಗ ಗುರುಗಳು ಹೇಳಿದ್ರಲ್ಲ, ನಾವು 1000 ಆದ್ಮೇಲೆ ವಾಪಸ್ ಬರಕ್ಕೆ ನೀವು ಕರ್ಕೊಂಡು ಹೋಗಿ ನಮ್ಮ ಅಂತ ಹೇಳುವಾಗ, ಸರಿ ಅಂತ ಹೇಳ್ಬಿಟ್ಟು ಶ್ವೇತಕೇತ ಹಸುವಲ್ ಜೊತೆಗೆ ಮತ್ತೆ ವಾಪಸ್ ಬರ್ತಾನೆ. ಆಶ್ರಮಕ್ಕೆ ಬರ್ತಾ ಇರ್ತಾನೆ. ಬರುವಾಗ ಆಲ್ಮೋಸ್ಟ್ ನಿಯರ್ ಬೈ ಬರುವಾಗ ಆ ಗುರು ಅಬ್ಸರ್ವ್ ಮಾಡ್ತಾನೆ ಇವ್ನು. ಅವ್ರು ನಡೆಯೋ ವಿಧಾನ ನೋಡಿದ್ರೆ, ನಡೆಯೋ ವಿಧಾನ ಆಗ್ಲಿ, ಹಸುಗಳಲ್ಲಿ ಒಂದು ಹಸು ತರ ಬರ್ತಾ ಇರ್ತಾನೆ ವಾಪಸ್. ಅಷ್ಟು ಜೀರೋ ಆಗಿರ್ತಾನೆ ಅಲ್ವಾ? ಸೊ ಅವಾಗ ಆ ಗುರುಕಲ್ಲಿರುವಂತ ಬೇರೆ ಶಿಷ್ಯರ ಜೊತೆಗೆ ಆ ಗುರು ಹೇಳ್ತಾ ಇರ್ತಾನೆ, ನೋಡಿ 1001 ಹಸು ಬರ್ತಾ ಇದೆ ನೋಡಿ ಅಂತ ಹೇಳ್ತಾನೆ. 1001 ಹಸು ಬರ್ತಾ ಇದೆ ನೋಡಿ, ಎಲ್ಲರೂ ನೋಡಿ ಅಂತ ಎಲ್ಲರಿಗೆ ಹೇಳ್ತಾನೆ. ಸೊ ಆ ರೀತಿಯಲ್ಲಿ ಎಷ್ಟು ನಿರ್ಮಲವಾಗಿ ತಯಾರಾಗಿದೆ ಅಂದ್ರೆ, ಅಹಂಕಾರ ಇಲ್ಲ, ಅಹಂಕಾರ ಜೀರೋ ಆಯ್ತು, ಗರ್ವ ಜೀರೋ ಆಯ್ತು. ಒಂದು ಜಂತುಗಳ ಜೊತೆಗೆ ಒಂದು ಜಂತು ತರ ನಡ್ಕೊಂಡು ಬರ್ತಾ ಇದ್ದಾನೆ. ಸೊ ಅವಾಗ ಅವನು ಆಹ್ವಾನ ಮಾಡಕ್ಕೆ ಗುರು ಆಚೆ ಕಡೆ ಬರ್ತಾನೆ. ಗುರು ತುಂಬಾ ಆನಂದ, ಅವರ ಆನಂದ ಪರವಶ ಒಂಥರ ಪೀಕ್ ಹೋಯ್ತು. ಆ ರೀತಿಯಲ್ಲಿ ಶ್ವೇತಕೇತುವನ್ನು ಕವಲಿಸ್ಕೊಂಡು, ಆ ಈಗ ನಾನು ಹೇಳೋದು ನಿಮ್ಗೆ ಏನು ಇಲ್ಲ, ನೀವೆಲ್ಲ ತಿಳ್ಕೊಂಡಿದ್ಯಾ. ಸೊ ಮತ್ತೆ ಯಾಕೆ ಬಂದಿದೆ ಇಲ್ಲಿ, ನೀವು ಇಲ್ಲಿ ಬರೋದಂತ ಏನು ಬೇಕಾಗಿಲ್ಲ, ನಿನ್ಗೇನು ನಾನು ಹೇಳೋದು ಬೇಕಾಗಿಲ್ಲ. ಸೊ ಈಗಾಗಲೇ ನೀವು ತಿಳ್ಕೊಂಡಿದ್ಯಾ. ಸೊ ಈಗ ನೀವು ವಾಪಸ್ ಹೋಗಿ ಅಂತ ಹೇಳ್ತಾನೆ, ಮನೆಗೆ ಹೋಗಿ ಅಂತ ಹೇಳ್ತಾನೆ. ಆವಾಗ ಶ್ವೇತಕೇತು ಹೇಳ್ತಾನೆ, ಇಲ್ಲ, ನಾನು ನಿಮ್ಗೆ ಗೌರವಿಸಕ್ಕೆ, ನಿಮ್ ಕೃತಜ್ಞತೆ ತಿಳ್ಸಕ್ಕೇನೆ ಇಲ್ಲಿ ಬಂದೆ, ನಿಮ್ಮ ಪಾದಗಳ ಸ್ಪರ್ಶಿಂచి ಮತ್ತೆ ನಾನು ವಾಪಸ್ ಹೋಗ್ತೀನಿ ಅಂತ ಸೊ ತಿಳ್ಕೊಂತಾನೆ. ಅಂದ್ರೆ ಅದು ಬೋಧನೆ ಮಾಡಕ್ಕೂ ಸಾಧ್ಯವಿಲ್ಲ ಅಂತ ಬೋಧನೆ ನಮಗೂ ನೀವು ತಿಳಿಸ್ಕೊಟ್ಟಿದ್ದಕ್ಕೂ ಬೋಧಿಸಿದಕ್ಕೂ ನೀವು ಕೃತಜ್ಞತೆ ತಿಳ್ಸಕ್ಕೆ ನಾನು ಇಷ್ಟು ದೂರ ಬಂದಿದ್ದೀನಿ, ಮತ್ತೆ ನಿಮ್ಮ ಅಲ್ಲಿ ಮತ್ತೆ ಗುರುಕುಲಕ್ಕೆ ಬಂದೆ ಅಂತ ಹೇಳ್ತಾ. ಸೊ ಈ ಕತೆ ಸ್ನೇಹಿತರೆ, ಇಂಥ ಅದ್ಭುತವಾದ ಕತೆ ನಿಮ್ಗೆ ಅರ್ಥ ಆಗಿರ್ಬೋದು ಈಗಾಗಲೇ. ಆಯ್ತಾ? ಸೊ ಇಲ್ಲಿ ಇರುವಂತ ನೀತಿ ಏನಂತಂದ್ರೆ, ಈ ಪ್ರಪಂಚದಲ್ಲಿ ಸಹ ಈಗ ನಾವೇನೋ ಎಷ್ಟೋ ವಿದ್ಯೆಗಳು ಪಡೆದಿವಿ ಅಂತ ಹೇಳ್ಬಿಟ್ಟು, ಎಷ್ಟೋ ಜ್ಞಾನ ತಿಳ್ಕೊಂಡ್ವಿ ಅಂತ, ವಿದ್ಯಾಭ್ಯಾಸ, ಪ್ರಾಪಂಚಿಕ ವಿದ್ಯಾಭ್ಯಾಸ, ಇಲ್ಲಾಂದ್ರೆ ಆಧ್ಯಾತ್ಮಿಕ ವಿದ್ಯಾಭ್ಯಾಸನೂ ಅಷ್ಟೇ. ಅಹಂಕಾರ ಅಹಂಕಾರ ಅಹಂಕಾರ, ನನಗೆ ಇದು ಗೊತ್ತು, ನಾನು ಇಂಥ ಟೆಕ್ನಿಕಲ್ ಮಾಡ್ತೀನಿ, ಇಂಥ ವಿದ್ಯಾಭ್ಯಾಸ ಮಾಡಿದ್ದೀನಿ, ಎಲ್ಲರಿಗಿಂತ ನಾನು ಉನ್ನತವಾದ ಜ್ಞಾನ ಪಡೆದಿದ್ದೀನಿ, ನನಗೆ ಇಷ್ಟು ಟೆಕ್ನಿಕ್ಸ್ ಗೊತ್ತಾಗಿದೆ, ನಾನು ಇದೆಲ್ಲ ಟೀಚ್ ಮಾಡಬಲ್ಲೆ. ಈ ರೀತಿಯಲ್ಲಿ
ಈ ಆಧ್ಯಾತ್ಮಿಕ ಅಹಂಕಾರ ಆಗಲಿ, ಈ ಪ್ರಾಪಂಚಿಕ ಅಹಂಕಾರ ಆಗಲಿ, ಎಷ್ಟು ಕಾಡ್ತಾ ಅಂದ್ರೆ ಒಂಥರ ಪೀಕ್ ಲೆವೆಲ್ಗೆ ಹೋಗ್ಬಿಟ್ಟಿದೆ ಇದೆಲ್ಲ. ಈ ಅಹಂಕಾರದಿಂದ ಗರ್ವ ಬರುತ್ತೆ. ಈ ಗರ್ವದಿಂದ ಏನಾಗುತ್ತೆ ಗೊತ್ತಾ? ನೀವು ಕೆಡ್ಸ್ಕೊಳೋದಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ನಿಮ್ಮ ಪುರೋಗತಿ, ಆತ್ಮದ ಪುರೋಗತಿ ಕೆಟ್ಟೋಗುತ್ತೆ. ಅದ್ರ ಜೊತೆಗೆ ಇನ್ನು ಎಷ್ಟೋ ಜನಕ್ಕೆ ಅದು ನೋವು ಕೊಡ್ತಾ ಇರ್ತದೆ ಅಲ್ವಾ? ಸೊ ಆ ರೀತಿಯಲ್ಲಿ ಆಗುವಾಗ ನೀವು ಅಂದ್ರೆ ಇಲ್ಲಿ ಉದ್ಧಾರ ಆಗೋದಂತೂ ಏನಿಲ್ಲ. ಗರ್ವ ಎಷ್ಟು ಹೆಚ್ಚಾಗತ್ತೋ, ಅಹಂಕಾರ ಎಷ್ಟು ಹೆಚ್ಚಾಗತ್ತೋ, ಆ ಮನಸ್ಸಿನ ಜೀವನ ಯಾಂತ್ರಿಕವಾಗತ್ತೆ ಅಲ್ವಾ? ಒಂದು ಯಾಂತ್ರಿಕ ಜೀವನದಲ್ಲಿ ನೀವು ಸಾಧಿಸೋದಂತೂ ಏನಿಲ್ಲ. ನಿಮ್ಮ ಆತ್ಮ ಪುರೋಗತಿ ಬೇಕಂದ್ರೆ ಎಷ್ಟು ಆತ್ಮ ಜ್ಞಾನ ಪಡಿತೀವೋ, ಹೆಚ್ಚು ಧ್ಯಾನ ಹೆಚ್ಚು ಮಾಡ್ತೀವೋ, ನಮ್ಮಲ್ಲಿ ಅಹಂಕಾರ, ಗರ್ವ ಶೂನ್ಯ ಆಗಬೇಕು. ಅದೆಷ್ಟು ಮಟ್ಟಿಗೂ ಸಾಧ್ಯವಾಗಿದೆ? ನಾವೆಲ್ಲರೂ ಧ್ಯಾನಿಗಳು, ನಾವೆಲ್ಲ ಮಾಸ್ಟರ್ಸ್ಗಳು. ನಮ್ಮಲ್ಲಿ ಅದು ಆಗಿದೆಯಾ? ಒಂದ್ಸರಿ ತಿಳ್ಕೊಳ್ಳಿ, ಒಂದು ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು. ನಾವು ನೋಡ್ತಾ ಇರ್ತೀವಿ, ಸ್ವಲ್ಪ ಜ್ಞಾನ ಪಡ್ಕೊಂಡಿದ್ದೀವಿ, ಸ್ವಲ್ಪ ಧ್ಯಾನ ಹೆಚ್ಚಾಗಿ ಮಾಡ್ತಾ ಇದ್ದೀನಿ, ನಾನೇ ಒಂದು ಮಾಸ್ಟರ್, ನಾನು ಇಷ್ಟು ಟೀಚ್ ಮಾಡಬಲ್ಲೆ, ನಿಮ್ಗೆ ಇದು ಹೇಳ್ತೀನಿ ಅದೇ ಹೇಳ್ತೀನಿ, ನನಗಿಷ್ಟು ಗೊತ್ತು. ಮಾತಾಡೋದು ಕಡಿಮೆ ಮಾಡಿ ದಯವಿಟ್ಟು, ಆಯ್ತಾ? ನಿಮ್ಮ ಗರ್ವ ತೋರ್ಸಕ್ ಹೋಗ್ಬೇಡಿ, ನಿಮ್ಮ ಅಹಂಕಾರ ತೋರ್ಸಕ್ ಹೋಗ್ಬೇಡಿ, ಮಾತುಗಳು ಪೂರ್ತಿ ಕಡಿಮೆ ಮಾಡಿ. ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡಿ. ವೈ ಯು ಟಾಕಿಂಗ್ ಅನ್ನೆಸರ್ಲಿ? ಯಾವುದೇ ಇಲ್ಲಿ ನೋಡ್ತಾ ಇರ್ತೀವಿ ವೇದಿಕದಲ್ಲಿನೂ ಅಷ್ಟೇ. ನಾನು ಅದಕ್ಕೆ ಫಸ್ಟು ಯಾರನ್ನೊಬ್ಬರು ಅನುಭವ ಹೇಳಕ್ ಬಂದ್ರೆ ಅನುಭವ ಹೇಳೋದು ಮಾತ್ರ ಮಾಡಿ. ನಿಮ್ಗೆ ಏನು ಬೇಕು ಅಷ್ಟೇ ಮಾತಾಡಿ. ವೈ ಯು ಟಾಕಿಂಗ್ ಅನ್ನೆಸರ್ಲಿ? ಒಂದು ಮಾತು ಹೆಚ್ಚು ಮಾತಾಡಬಾರ್ದು, ಒಂದು ಮಾತು ಕಡಿಮೆ ಮಾತಾಡಬಾರ್ದು. ಅದಕ್ಕೆ ನಮ್ಮ ಪತ್ರಿಸರು ತುಂಬಾ ಅದ್ಭುತವಾಗಿ ಹೇಳ್ತಾ ಇರ್ತಾರೆ, ವಾಕ್ಕ್ಷೇತ್ರ ವಾಕ್ಕ್ಷೇತ್ರ ಅಂತ. ನಾನು ನೋಡಿದೆ ಎಷ್ಟೋ ಸಲ, ನನ್ನ ನೇರ ಪ್ರತ್ಯಕ್ಷ ಅನುಭವ. ನಾನು ಯಾವಾಗಲೂ ಆ ಸಮಯದಲ್ಲಿ ಸ್ವಲ್ಪ ಹೆಚ್ಚಾಗಿ ಮಾತಾಡಿದ್ರೆ, ನಿನ್ ಬುದ್ಧಿ ಇಲ್ಲ, ಸುಮ್ಮನೆ ಇರಿ ಅಂತ ಬೈತಾ ಇದ್ರು. ಅಂತಂದ್ರೆ ಅವರ ಹೆಂಗಿರ್ತದೆ ಗೊತ್ತಾ? ಅವ್ರ ಹತ್ರ ನಾವು ಜೀವನ, ಅವ್ರ ಜೊತೆಗೆ ಒಡನಾಟ ಹೆಂಗಿತ್ತಂದ್ರೆ, ತುಂಬಾ ಮಾತು ಮೇಲೆ ತುಂಬಾ ನಿಯಮ. ಆ ಮಾತು ಏನೇ ಒಂದು ಮಾತು ನೀವು ಮಾತಾಡ್ತಾ ಇದ್ವಿ ಅಂದ್ರೆ ಒಂದು ಹೈಯೆಸ್ಟ್ ಅವೇರ್ನೆಸ್ ಇಂದ ಮಾತಾಡಬೇಕು. ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು, ಹೆಚ್ಚು ಮಾತಾಡಂಗಿಲ್ಲ, ಅನ್ನೆಸರಿ ಮಾತಾಡಂಗಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ನಾವು ಯಾವಾಗ ಯಾವ ರೀತಿಯಲ್ಲಿ ನಡ್ಕೋಬೇಕು, ಯಾವ ರೀತಿಯಲ್ಲಿ ನಮ್ಮ ವಾಕ್ಕ್ಷೇತ್ರವನ್ನು ಬಳಸಬೇಕು ಅಷ್ಟೇ ಮಾಡ್ಬೇಕಾಗತ್ತೆ. ಯಾವ್ದು ಹೆಚ್ಚಾಗಿ ಮಾಡಬಾರ್ದು. ಅದೇ ರೀತಿಯಲ್ಲಿ ನಮ್ಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ಅಹಂಕಾರವನ್ನು ತೋರಿಸ್ಬಾರ್ದು. ನಾವು ನೋಡಿ, ಅಲ್ಲಿ ಒಂದು ಜಂತುವಾಗಿದ ಮೇಲೆ ಅವು ನಿಜವಾದ ಒಂದು ಅದ್ಭುತ ಸ್ಥಿತಿಯನ್ನು ಸಾಧಿಸಿದೆ ಅಂತ ಗುರು ಹೇಳ್ತಾ ಇದ್ದ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ಎಷ್ಟೇ ಪಡೆದ್ರೂ ಗರ್ವ ಅಹಂಕಾರ ಯಾಕೆ? ಏನಕ್ಕೆ ಬೇಕಾಗಿದೆ? ಯಾರಿಗೋಸ್ಕರ? ನೀವೊಂದು ಆತ್ಮ ಸಾಕ್ಷಾತ್ಕಾರ ಪಡೆಯಬೇಕು, ನೀವೊಂದು ದೇವರು ಆಗ್ಬೇಕು. ನೀವು ಈಗಾಗಲೇ ದೇವರು. ಆದ್ರೆ ಆ ದೇವರ ಲಕ್ಷಣಗಳು ನಿಮ್ಮ ಮನಸ್ಸಂತ ಒಂದು ಕ್ಲೌಡ್ಸ್ ಇಂದ ಎಲ್ಲ ಮುಚ್ಚೋಗಿದೆ, ಆಯ್ತಾ? ಸೊ ಅದನ್ನು ಜೀರೋ ಮಾಡ್ಕೊಂಡಕ್ಕೆ ನಮ್ಮ ಪ್ರಯತ್ನ. ಆ ರೀತಿಯಲ್ಲಿ ಇವತ್ತಿನ ಈ ಕಥೆಯಿಂದ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಹೇಳ್ತಾರಲ್ಲ, ಎದೆಗೆ ಕೊದ್ದಿ ಒದಗಬೇಕು ಅಂತ ಹೇಳ್ತಾರೆ ನೋಡಿ. ಒಂದು ಅದ್ಭುತವಾದ ಒಂದು ಹಾಡಿದೆ ತೆಲುಗಲ್ಲಿ. ಸೊ ಎದೆಗೆ ಕೊದ್ದಿ ಒದಗಬೇಕು ಅಂತಂದ್ರೆ, ಆಯ್ತಾ, ನಾವು ಎಷ್ಟು ಬೆಳಿತೀವೋ ಅಷ್ಟು ನಾವು ಕಡಿಮೆ ಆಗಬೇಕು. ಓಕೆ. ಸೊ ಅಂದ್ರೆ ಸಿಂಪಲ್ ಲಿವಿಂಗ್, ಹಂಬಲ್ ಥಿಂಕಿಂಗ್, ಹೈ ಥಿಂಕಿಂಗ್ ಅದಿರಬೇಕು. ಅದ್ರ ಬಿಟ್ರೆ ಸೊ ಯಾವುದೇ ಒಂದು ದರ್ಪ ತೋರಿಸೋದು, ಗೌರವ ತೋರಿಸೋದು, ಗರ್ವ ತೋರಿಸೋದು, ಇದೆಲ್ಲ ಏನು ಬೇಕಾಗಿಲ್ಲ. ಓಕೆ. ವಿ ಹ್ಯಾವ್ ಟು ಬಿಕಮ್ ಜೀರೋ. ಓಕೆ. ದ ಜೀರೋ ಲೀಡ್ಸ್ ಟು ಹೀರೋಯಿಸಮ್. ಜೀರೋಯಿಸಮ್ ಈಸ್ ಈಕ್ವಲ್ ಟು ಹೀರೋಯಿಸಮ್. ರೈಟ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.